ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಒನ್ ರಿಸ್ಕ್ ಇನ್ವೆಸ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಒಂದು ಅಪ್ಲಿಕೇಶನ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಅಪ್ಲಿಕೇಶನ್ ಬಂದು ನೆನ್ನೆ ಲಾಂಚ್ ಆಗಿದೆ. ಅರ್ನಿಂಗ್ ಅಪ್ಲಿಕೇಶನ್ ಇದು ಬಂದು ನೆನ್ನೆ ಲಾಂಚ್ ಆಗಿದೆ. ಇದು ಕೂಡ ಒಂದು ಲೂಮ್ ಸೋಲಾರ್ ಅವ್ರದ್ದು ಅಪ್ಲಿಕೇಶನ್ ಆಗಿದೆ. ಲೂಮ್ ಸೋಲಾರ್ ಅವ್ರದ್ದು ಥರ್ಡ್ ಅಪ್ಲಿಕೇಶನ್ ಆಗಿದೆ. ಇದು ನೆನ್ನೆ ಲಾಂಚ್ ಆಗಿದೆ ಗೈಸ್ ಈ ಒಂದು ಅಪ್ಲಿಕೇಶನ್. ಅದಕ್ಕೋಸ್ಕರ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ವೆಸ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡ್ಕೊಂಡು ಅರ್ನಿಂಗನ್ನು ಮಾಡ್ಬೋದು ಗೈಸ್. ಹಾಗೆ ಇದರಲ್ಲಿ ನಾನು ಹೇಳ್ತಾ ಇರೋದೇನಂತಂದರೆ, ನಿಮ್ಮ ಒಂದು ಓನ್ ರಿಸ್ಕ್ನಲ್ಲಿ ಇನ್ವೆಸ್ಟ್ ಮಾಡಿ. ಯಾಕಂದರೆ ಅಪ್ಲಿಕೇಶನ್ಗಳು ಹೇಳೋಕ್ಕಾಗಲ್ಲ ಯಾವತ್ತಿರುತ್ತೆ ಯಾವತ್ತೋಗುತ್ತೆ ಅಂತ. ನಿಮ್ಮ ಒಂದು ಓನ್ ರಿಸ್ಕ್ನಲ್ಲಿ ಇನ್ವೆಸ್ಟ್ ಮಾಡಿ ಗೈಸ್. ಆಮೇಲೆ ನಾನು ಹೇಳಿದ್ದೀನಿ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡಬೇಡಿ. ನಿಮ್ಮ ಒಂದು ಓನ್ ರಿಸ್ಕ್ನಲ್ಲಿ ಇನ್ವೆಸ್ಟ್ ಮಾಡಿ ಗೈಸ್. ಇಷ್ಟ ಇದ್ದರೆ ಮಾತ್ರ ಇನ್ವೆಸ್ಟ್ ಮಾಡಿ. ಯಾಕಂದರೆ ನೀವು ಇನ್ವೆಸ್ಟ್ ಮಾಡಿಬಿಟ್ಟು ನಿಮ್ಮ ಅಮೌಂಟ್ ಹೋದರೆ ನನ್ನನ್ನು ಕೇಳಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಿಮಗೆ ಒಂದು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಇನ್ವೆಸ್ಟನ್ನು ಮಾಡಿ ಗೈಸ್, ಇಲ್ಲಾಂದರೆ ಮಾಡೋಕ್ಕೋಗ್ಬಿಡಿ. ಹಾಗಾದರೆ ಬನ್ನಿ ಗೈಸ್, ಅಪ್ಲಿಕೇಶನ್ ಯಾವುದು, ಯಾವ ಥರ ರಿಜಿಸ್ಟರ್ ಆಗೋದು ಅಂತ ವಿಡಿಯೋದಲ್ಲಿ ನೋಡೋಣ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಬ್ಸ್ಕ್ರೈಬ್ ಮಾಡದೇದವರು ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಯಾಕಂದರೆ ಇದರಲ್ಲಿ ನಾನು ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಪ್ರೆಸ್ ಮಾಡಿದ್ರೆ ವಿಡಿಯೋ ನಿಮಗೆ ಮೊದಲು ರೀಚ್ ಆಗುತ್ತೆ ಗೈಸ್. ಇದರಲ್ಲಿ ಮೊದಲನೇದಾಗಿ ನಾನು ರಿಜಿಸ್ಟರ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಮೊದಲನೇದಾಗಿ ರಿಜಿಸ್ಟರ್ ಮಾಡಬೇಕು ಅಂದರೆ ನಾನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ಬಂದುಬಿಟ್ಟು ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಮೇಲ್ಗಡೆ ಫೋನ್ ಅಂತ ಇದೆ, ಸೈನ್ ಅಪ್ ಕೆಳಗಡೆ. ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ತಿರ್ಗಾ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಇಮೇಜ್ ವೆರಿಫಿಕೇಷನ್ ಕೋಡ್ ಅಂತಿದೆಯಲ್ಲ, ಅಲ್ಲಿ ಯಾವ ಇಮೇಜ್ ಕ್ಯಾಪ್ಚಾ ಕೋಡ್ ತೋರಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಇಮೇಜಲ್ಲಿ ಯಾವ ಒಂದು ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ನೆಕ್ಸ್ಟು ರಿಜಿಸ್ಟರ್ ಆ್ಯನ್ ಅಕೌಂಟ್ ಅಂತ ಇದೆಯಲ್ಲ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ಒಂದು ರಿಜಿಸ್ಟರ್ ಆಗುತ್ತೆ ಗೈಸ್. ಒಂದು ಸಲ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಅಕೌಂಟು ದ ಅಕೌಂಟ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಅಂತ ಬರುತ್ತೆ. ನೆಕ್ಸ್ಟು ಅದು ಬಂದಿದ ತಕ್ಷಣ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಬ್ಯಾಕ್ ಹೋಗೋದು ಸಿಂಬಲ್ ಕಾಣಿಸ್ತಾ ಇದೆ ಗೈಸ್. ಆ ಸಿಂಬಲನ್ನು ಟಚ್ ಮಾಡಿಬಿಟ್ಟು ನೀವು ಬ್ಯಾಕ್ ಹೋಗಬೇಕಾಗುತ್ತೆ. ಬ್ಯಾಕ್ ಹೋದರೆ ಲಾಗಿನ್ ಆಗಿ ಅಂತ ಕೇಳುತ್ತೆ ಗೈಸ್. ನಾನು ಒಂದೇ ಸಲ ಲಾಗಿನ್ ಆಗಿಬಿಟ್ಟು ಸಿಗ್ತೀನಿ ನೋಡಿ ಗೈಸ್. ಇದು ಲಾಗಿನ್ ಆಗಿ ಅಂತ ಕೇಳುತ್ತೆ. ಇಲ್ಲಿ ಬಂದು ನಿಮ್ಮ ಫೋನ್ ನಂಬರನ್ನು ಹಾಕಬೇಕಾಗುತ್ತೆ ಲಾಗಿನಲ್ಲಿ. ಮತ್ತು ಪಾಸ್ವರ್ಡ್ ನೀವು ರಿಜಿಸ್ಟರ್ ಆಗಬೇಕಾದ್ರೆ ಪಾಸ್ವರ್ಡು ಸೆಲೆಕ್ಟ್ ಮಾಡಿದರೆ ಅದನ್ನು ಒತ್ತಿ ರಿಜಿಸ್ಟರ್ ಆಗಬೇಕಾದ್ರೆ ಅದು ಹಾಕ್ಬಿಟ್ಟು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡಬೇಕಾಗುತ್ತೆ ಗೈಸ್. ಲಾಗಿನ್ ಮಾಡಿದ್ರೆ ಈ ಥರ ಒಂದು ಪ್ಲೀಸ್ ವೇಟ್ ಅಂತ ಬರುತ್ತೆ. ವೆಯ್ಟ್ ಮಾಡಿ ಗೈಸ್. ಲಾಗಿನ್ ಆಗಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಗೈಸ್. ಇಂಟರ್ಫೇಸ್ ಈ ಥರ ಬಂದಿದ ತಕ್ಷಣ ಮೈನ್ ಅಂತ ಇದೆಯಲ್ಲ, ಮೈನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮೈನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಡೌನ್ಲೋಡ್ ಅಂತ ಒಂದು ಕಾಣಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ನೀವು ಮೊಬೈಲ್ ಅಪ್ಲಿಕೇಶನನ್ನು ಯೂಸ್ ಮಾಡ್ಬೋದು. ಇಲ್ಲ ವೆಬ್ಸೈಟಲ್ಲೇ ಯೂಸ್ ಮಾಡ್ತೀರಾ ಅಂದರೆ ಈ ಥರ ಕೂಡ ಮಾಡ್ಬೋದು ಗೈಸ್. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಫಿಶ್ ಇ ಶಾಪ್ ಅಂತ ಗೈಸ್. ಇದು ಲೂಮ್ ಸೋಲಾರ್ ಅವ್ರದ್ದೇ ಒಂದು ಅಪ್ಲಿಕೇಶನ್ ಆಗಿದೆ. ಮತ್ತು ಈ ಅಪ್ಲಿಕೇಶನ್ ಬಂದ್ಬಿಟ್ಟು ನೆನ್ನೆ ಲಾಂಚ್ ಆಗಿದೆ ಗೈಸ್. ನೆನ್ನೆ ಮಧ್ಯಾಹ್ನ ಲಾಂಚ್ ಆಗಿದೆ. ಈ ಅಪ್ಲಿಕೇಶನ್ ನೆನ್ನೆ ಮಧ್ಯಾಹ್ನ ಲಾಂಚ್ ಆಗಿರೋದ್ರಿಂದ ಯಾರೆಲ್ಲ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ ಮಾಡ್ಬೋದು ಅಂತ ಹೇಳ್ಬೋದು ಗೈಸ್. ಅದಕ್ಕೋಸ್ಕರ ನಾನು ಹೇಳಿದ್ದೀನಿ ಅಂದ್ಬಿಟ್ಟು ಮಾಡ್ಬೋದು ಅಂದಿದ ತಕ್ಷಣ ಯಾರು ಇನ್ವೆಸ್ಟನ್ನು ಮಾಡೋಕ್ಕೋಗ್ಬೇಡಿ. ಯಾಕಂದರೆ ಅಪ್ಲಿಕೇಶನ್ ಯಾವಾಗ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ನೆನ್ನೆ ಲಾಂಚ್ ಆಗಿದೆ. ನಿಮ್ಮ ಮೇಲೆ ಡಿಪೆಂಡ್ ಗೈಸ್. ಇನ್ವೆಸ್ಟ್ ಮಾಡೋದು ಬಿಡೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೂ ನನಗೂ ಸಂಬಂಧ ಇಲ್ಲ. ಅದಕ್ಕೋಸ್ಕರ ನಿಮ್ಮ ಒಂದು ಓನ್ ರಿಸ್ಕ್ನಲ್ಲಿ ಇನ್ವೆಸ್ಟನ್ನು ಮಾಡಿ ಗೈಸ್. ಇದು ಅರ್ನಿಂಗ್ ಅಪ್ಲಿಕೇಶನ್ ಲಾಂಚ್ ಆಗಿದೆ ಅಂತ ತಿಳಿಸ್ಕೊಡೋದು ಮಾತ್ರ ನನ್ನ ಜವಾಬ್ದಾರಿಯಾಗಿರುತ್ತೆ. ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದರಿಂದ ನಿಮ್ಮ ಒಂದು ಓನ್ ರಿಸ್ಕ್ನಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಿ. ನಾನು ಹೇಳಿದೆ ಅಂತ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಇನ್ವೆಸ್ಟ್ ಮಾಡಿ, ಇಲ್ಲಾಂದರೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಗೈಸ್. ಇನ್ವೆಸ್ಟ್ ಮಾಡದೇ ಕೂಡ ಅರ್ನಿಂಗ್ ಮಾಡ್ಬೋದು. ಯಾವ ಥರ ಅಂತಂದರೆ, ಒಂದು ಡೈಲಿ ಸ್ಯಾಲರಿ ಅಂತ ಇವರು ಡೈಲಿ 3 ರೂಪೀಸ್ನ ಆ್ಯಡ್ ಮಾಡ್ತಾರೆ ಅಷ್ಟೇ ಗೈಸ್. 3 ರೂಪೀಸ್ ಆ್ಯಡ್ ಮಾಡ್ತಾರೆ. ಇನ್ವೆಸ್ಟ್ ಮಾಡಿದರೆ 3 ರೂಪೀಸ್ನ ನೀವು ಎತ್ಬೋದು. ಇಲ್ಲ ಅಂತಂದರೆ ರೆಫರಲ್ ಬೋನಸ್ಸಿಂದ ಕೂಡ ಅರ್ನಿಂಗ್ ಮಾಡ್ಬೋದು. ಹಾಗೆ ಈ ಅಪ್ಲಿಕೇಶನ್ಗೆ ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಗೈಸ್. ಅದರಿಂದ ಜಾಯಿನ್ ಆದರೆ ಒಂದು 35 ರೂಪೀಸ್ ವೆಲ್ಕಮ್ ಬೋನಸ್ ಸಿಗುತ್ತೆ. 35 ರೂಪೀಸ್ ವೆಲ್ಕಮ್ ಬೋನಸ್ ಸಿಗುತ್ತೆ. ಮತ್ತು ಇದರಲ್ಲಿ ವಿಡ್ರಾವಲ್ ನೋಡೋದಾದರೆ ವಿಡ್ರಾವಲ್ ಬಂದು ಮಿನಿಮಮ್ ವಿಡ್ರಾವಲ್ 100 ರೂಪೀಸ್ ಇದೆ. ಮಿನಿಮಮ್ ವಿಡ್ರಾ ಬಂದು 100 ರೂಪೀಸ್ ಇದೆ. ಮತ್ತು ಇನ್ವೆಸ್ಟ್ಮೆಂಟು ನಿಮ್ಮ ಇಷ್ಟ ಇದ್ದರೆ ಮಾತ್ರ ಹಾಕ್ಬೋದು. ಇಲ್ಲ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ ಗೈಸ್. ನೀವು ಇಷ್ಟ ಇದ್ದರೆ ಹಾಕಿ, ಇಲ್ಲ ಅಂತಂದರೆ ಹಾಕೋಕ್ಕೆ ಹೋಗ್ಬಿಡಿ ಗೈಸ್. ಯಾಕಂದರೆ ಓನ್ ರಿಸ್ಕ್ನಲ್ಲಿ ಇನ್ವೆಸ್ಟ್ ಮಾಡಿ. ನಿಮ್ಮ ಅಮೌಂಟ್ ಹೋದರೆ ನನಗೂ ಅದಕ್ಕೂ ಏನೂ ಸಂಬಂಧ ಇರೋಲ್ಲ. ನನ್ನನ್ನು ಕೇಳಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಕಾಮೆಂಟ್ ಬಾಕ್ಸಲ್ಲಿ ನನ್ನನ್ನು ಕೇಳಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಿಮ್ಮ ಒಂದು ಅಮೌಂಟ್ ಏನಾದರೂ ಹೋದರೆ. ಅದಕ್ಕೋಸ್ಕರ ನಿಮ್ಮ ಒಂದು ಓನ್ ರಿಸ್ಕ್ನಲ್ಲಿ ಇನ್ವೆಸ್ಟ್ ಮಾಡಿ. ಮತ್ತು ಇದ್ರದ್ದು ಇನ್ವೆಸ್ಟ್ಮೆಂಟ್ ಆಗಿದ್ರೆ ರಿಟರ್ನ್ ಯಾವ ಥರ ಒಂದು ಪ್ರಾಫಿಟ್ ಇದೆ ಅಂತ ಹೇಳೋದಾದರೆ ನೀವು ನೋಡ್ತಾ ಇರ್ಬೋದು ಗೈಸ್. ರಿಟರ್ನ್ ಯಾವ ಥರ ಇದೆ ಅಂತಂದರೆ,
ಇಲ್ಲಿ ಫೀಚರ್ ಪ್ರಾಡಕ್ಟ್ಸ್ ಕೆಳಗಡೆ ನೋಡ್ತಾ ಇರ್ಬೋದು. 499 ರೂಪೀಸ್ ಒಂದು ಪ್ರಾಡಕ್ಟ್ ಇದೆ. ಫಸ್ಟು ಮಿನಿಮಮ್ 499 ರೂಪೀಸ್ ಬೈ ಮಾಡಲೇಬೇಕಾಗುತ್ತೆ, ಸ್ಟಾರ್ಟಿಂಗ್ ಅಷ್ಟಿದೆ. ಮತ್ತು ಇದರಲ್ಲಿ 499ಗೆ ನೀವು ಬೈ ಮಾಡಿದ್ರೆ ಡೈಲಿ ಬಂದು 28 ರೂಪೀಸ್ ಬರುತ್ತೆ. 35 ಡೇಸ್ ತನಕ 28 ರೂಪೀಸ್ ಬರುತ್ತೆ ಡೈಲಿ. 35 ಡೇಸ್ ಅಂತ ಹಾಕಿದ್ದಾರೆ. ಅಪ್ಲಿಕೇಶನ್ ಅಷ್ಟು ದಿವಸ ಉಳಿಯಲ್ಲ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಹಾಕೋದು ಬಿಡೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ನಿಂಗ್ ತೊಗೊಂಡು ನೀವು ವಿತ್ಡ್ರಾನಾದ್ರು ಮಾಡ್ಕೋಬೋದು ಯಾವಾಗ ಬೇಕಾದ್ರೂ. ಅಂದರೆ ಮಂಡೇ ಟು ಫ್ರೈಡೇ ಯಾವಾಗ ಬೇಕಾದರೂ ಒಂದು ವಿತ್ಡ್ರಾವನ್ನು ಮಾಡ್ಕೋಬೋದು ಗೈಸ್. ಮಂಡೇ ಟು ಫ್ರೈಡೇ ತನಕ ವಿತ್ಡ್ರಾ ಮಾಡ್ಕೊಳ್ಳಿ. 9 to 5 PM ತನಕ ವಿತ್ಡ್ರಾವನ್ನು ಮಾಡ್ಕೊಳ್ಳಿ. ಮಿನಿಮಮ್ ವಿತ್ಡ್ರಾ ಬಂದುಬಿಟ್ಟು 100 ರೂಪೀಸ್ ಇರುತ್ತೆ. ವಿತ್ಡ್ರಾವನ್ನು ಮಾಡ್ಕೋಬೋದು. ಸ್ಯಾಟರ್ಡೆ ಸಂಡೇ ವಿತ್ಡ್ರಾ ಬರೋಲ್ಲ. ಅದಕ್ಕೋಸ್ಕರ 499 ರೂಪೀಸ್ಗೆ ನೀವು ಪ್ಲಾನನ್ನು ಬೈ ಮಾಡಿದ್ರೆ 28 ರೂಪೀಸ್ ಡೈಲಿ ಇನ್ಕಮ್ ಒಂದು ಬರುತ್ತೆ ಗೈಸ್ 35 ಡೇಸ್ ತನಕ. ಮತ್ತು 998 ಪ್ಲ್ಯಾನ್ ಇದೆ ನೋಡ್ತಾ ಇರ್ಬೋದು. 998 ಪ್ಲ್ಯಾನ್ಗೆ ನೀವು ಬೈ ಮಾಡಿದ್ರೆ 63 ರೂಪೀಸ್ ಬರುತ್ತೆ ಗೈಸ್ 35 ಡೇಸ್ ಅದೂ. ಮತ್ತು 2890 ರೂಪೀಸ್ ಪ್ಲಾನನ್ನು ಬೈ ಮಾಡಿದ್ರೆ 193 ನಿಮಗೆ ಡೈಲಿ ಒಂದು ಅಮೌಂಟು ರೆವೆನ್ಯೂ ಜನ್ರೇಟ್ ಆಗುತ್ತೆ, ಇನ್ಕಮ್ ಬರುತ್ತೆ 35 ಡೇಸ್ ತನಕ. 5179 ಅಂದರೆ ಇಷ್ಟಕ್ಕೆ ನೀವು ಬೈ ಮಾಡಿದ್ರೆ 5179 ರೂಪಾಯಿ ಬೈ ಮಾಡಿದ್ರೆ 346 ರೂಪಾಯಿ ಒಂದು ಅರ್ನಿಂಗ್ ಬರುತ್ತೆ ಗೈಸ್. ಡೈಲಿ ಇನ್ಕಮ್ ಅಷ್ಟಿದೆ. 9860 ರೂಪೀಸ್ಗೆ ನೀವು ಬೈ ಮಾಡಿದ್ರೆ 658 ರೂಪೀಸ್ ಒಂದು ಅರ್ನಿಂಗ್ ಬರುತ್ತೆ ಡೈಲಿ. 14870 ರೂಪೀಸ್ಗೆ ನೀವು ಬೈ ಮಾಡಿದ್ರೆ ಡೈಲಿ ಇನ್ಕಮ್ 1240 ರೂಪೀಸ್ ತನಕ ಬರುತ್ತೆ ಗೈಸ್. ಮತ್ತು 28,880 ರೂಪೀಸ್ಗೆ ನೀವು ಬೈ ಮಾಡಿದ್ರೆ 2470 ರೂಪೀಸ್ ಸಿಗುತ್ತೆ. 57,500 ರೂಪೀಸ್ಗೆ ನೀವು ಬೈ ಮಾಡಿದ್ರೆ ಒಂದು 5750 ರೂಪೀಸ್ ನಿಮಗೆ ಡೈಲಿ ಇನ್ಕಮ್ ಜನ್ರೇಟ್ ಆಗುತ್ತೆ. 35 ಡೇಸ್ ತನಕ ಇದೆ ಇದೊಂದು ಪ್ಲಾನ್ ಬಂದ್ಬಿಟ್ಟು. ಇದು ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ನೀವು ಬೈ ಮಾಡ್ಬೋದು ಗೈಸ್. ನಾನು ಹೇಳ್ದೆ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಬೈ ಮಾಡಬೇಡಿ. ಅಪ್ಲಿಕೇಶನ್ಗಳು ಇದು ಗ್ಯಾರಂಟಿ ಇರೋಲ್ಲ ಯಾವಾಗ ಹೋಗುತ್ತೆ ಅಂತ. ಅದಕ್ಕೋಸ್ಕರ ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಓನ್ ರಿಸ್ಕ್ನಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಗೈಸ್. ಆಮೇಲೆ ನೀವು ನಾನು ಹೇಳ್ದೆ ಅಂದ್ಬಿಟ್ಟು ಹಾಕಿದ್ರೆ ನನಗೂ ಇದಕ್ಕೂ ಯಾವುದೇ ಥರ ಸಂಬಂಧ ಇರೋಲ್ಲ. ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಹಾಕಿ, ಇಲ್ಲಾಂದರೆ ಹಾಕೋಕ್ಕೆ ಹೋಗ್ಬಿಡಿ ಗೈಸ್. ಮತ್ತು ಇದರಲ್ಲಿ ರೆಫರಲ್ ಅರ್ನಿಂಗ್ ಕೂಡ ನೀವು ನೋಡ್ಬೋದು. ರೆಫರಲ್ ಅರ್ನಿಂಗ್ ಕಮಿಷನ್ ಬಂದು ಇಲ್ಲಿ ತೋರಿಸ್ತೀನಿ ನೋಡಿ. ರೆಫರಲ್ ಅರ್ನಿಂಗ್ ಈಚ್ ಟೈಮ್ ದ ಲೆವೆಲ್ 1 ಲೋವರ್ ಲೆವೆಲ್ ರೀಚಾರ್ಜಸ್ ಯು ಕ್ಯಾನ್ ಗೆಟ್ 10% ಕಮಿಷನ್ ರಿವಾರ್ಡ್ ಅಂತಂದರೆ ಲೆವೆಲ್ 1 ನೀವು ರೆಫರ್ ಮಾಡಿರ್ತೀರ ಯಾರ್ದಾರು ಅವರು ಒಂದು ರೀಚಾರ್ಜನ್ನು ಮಾಡ್ಕೊಂಡ್ರೆ 10% ಕಮಿಷನ್ ನಿಮಗೆ ಸಿಗುತ್ತೆ ಗೈಸ್. ಹಂಗೆ ಲೆವೆಲ್ 2 ಅಲ್ಲಿ ಬರೋದಾದ್ರೆ 3% ಒಂದು ಕಮಿಷನ್ ಸಿಗುತ್ತೆ. ಲೆವೆಲ್ 3 ತನಕ ಕಮಿಷನ್ ಇದೆ. ಲೆವೆಲ್ 3 ಏನಾದ್ರು ರೀಚಾರ್ಜ್ ಮಾಡಿದ್ರೆ ಅವ್ರದ್ದು ಒಂದು 2% ಕಮಿಷನ್ ನಿಮಗೆ ಸಿಗುತ್ತೆ ಗೈಸ್. ವಿಡ್ರಾವಲ್ದು ಎಲ್ಲ ನೀವು ನೋಡ್ಕೋಬೋದು ಗೈಸ್. ವಿಡ್ರಾವಲ್ ತೋರಿಸ್ತೀನಿ ಒಂದು ನಿಮಿಷ. ಇದರಲ್ಲಿ ರೆಫರಲ್ ಕೂಡ ಮಾಡ್ಬೋದು. ರೆಫರಲ್ 3rd ಲೆವೆಲ್ ಇನ್ಕಮ್ ಇದೆ. 3 ಲೆವೆಲ್ ತನಕ ಒಂದು ಇನ್ಕಮನ್ನು ಕೊಡುತ್ತೆ. ನಾನು ಡೈಲಿ ಬೋನಸ್ ಅಂತ ಹೇಳಿದ್ನಲ್ಲ 3 ರೂಪೀಸ್ ಬರುತ್ತೆ ಅಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು. ರಿಸೀವ್ ಮಾಡಿದ್ರೆ ಡೈಲಿ ಬರುತ್ತೆ. ನಾನು ಆಲ್ರೆಡಿ ರಿಸೀವ್ ಮಾಡಿದ್ದೀನಿ. ಇದರಲ್ಲಿ ರೀಚಾರ್ಜ್ ಮಾಡ್ಕೋಬೇಕಾಗುತ್ತೆ. ನೀವು ಪ್ಲಾನನ್ನು ಬೈ ಮಾಡಬೇಕು ಅಂತಂದರೆ ಫಸ್ಟು ರೀಚಾರ್ಜನ್ನು ಮಾಡ್ಕೋಬೇಕಾಗುತ್ತೆ. ರೀಚಾರ್ಜ್ ಮಾಡಬೇಕಂದ್ರೆ ಇಲ್ಲಿ ಮೈನ್ ಮೇಲೆ ಬಂದರೆ ರೀಚಾರ್ಜ್ ಇರುತ್ತೆ. ರೀಚಾರ್ಜ್ ಮೇಲೆ ಓಕೆ ಮಾಡಿ ನಿಮ್ಮ ಒಂದು ರೀಚಾರ್ಜನ್ನು ಮಾಡ್ಕೋಬೋದು. ವಿಡ್ರಾ ಮಾಡಬೇಕಾದ್ರೆ ವಿಡ್ರಾ ಮೇಲೆ ಓಕೆ ಮಾಡಿದ್ರೆ ವಿಡ್ರಾ ಒಂದು ಆಗುತ್ತೆ ಗೈಸ್. ವಿಡ್ರಾ ಮಾಡೋಕ್ಕೂ ಮುಂಚೆ ಬ್ಯಾಂಕ್ ಕಾರ್ಡನ್ನು ಆ್ಯಡ್ ಮಾಡ್ಕೋಬೇಕು. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಬ್ಯಾಂಕ್ ಕಾರ್ಡ್ ಯಾವ ಥರ ಆ್ಯಡ್ ಮಾಡೋದಂತ. ಆ್ಯಡ್ ಬ್ಯಾಂಕ್ ಕಾರ್ಡ್ ಅಂತ ಕಾಣಿಸ್ತಿದೆ, ಅಲ್ಲಿ ಟಚ್ ಮಾಡಿದ್ರೆ ನಿಮ್ಮ ಒಂದು ಬ್ಯಾಂಕ್ ಕಾರ್ಡನ್ನು ನೀವು ಆ್ಯಡ್ ಮಾಡ್ಕೋಬೋದು ಗೈಸ್. ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಇನ್ವೆಸ್ಟ್ ಮಾಡಿ ಗೈಸ್. ನಾನು ತಿರ್ಗಾ ಹೇಳ್ತಾ ಇದ್ದೀನಿ, ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ನೀವು ಇನ್ವೆಸ್ಟನ್ನು ಮಾಡ್ಬೋದು. ಮತ್ತು ಸಪೋರ್ಟ್ ಕೂಡ ಇದೆ. ಮೆಸೇಜ್ ಸೆಂಟರ್ ಸಪೋರ್ಟ್ ಕೂಡ ಇದೆ, ಅದರಲ್ಲೂ ಇದು ಮಾಡ್ಬೋದು. ಮತ್ತು ಟೆಲಿಗ್ರಾಮ್ ಗ್ರೂಪು ಜಾಯ್ನಿಂಗ್ ಲಿಂಕ್ ಕೂಡ ಇಲ್ಲಿದೆ. ನೀವು ನೋಡ್ತಾ ಇರ್ಬೋದು ಸೈಡಲ್ಲಿ ಟೆಲಿಗ್ರಾಮ್ ಗ್ರೂಪಿಗೆ ಹೋಗುತ್ತೆ. ಅಪ್ಲಿಕೇಶನ್ ಒಂದ್ಸಲ ರಿಜಿಸ್ಟರ್ ಆಗಿ. ನನ್ನ ರೆಫರಲ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಡಿಸ್ಕ್ರಿಪ್ಷನಿಂದ ನೀವು ರೆಫರಲ್ ಲಿಂಕಿಂದ ಒಂದು ಜಾಯ್ನಿಂಗನ್ನು ಆದರೆ 35 ರೂಪೀಸ್ ಒಂದು ಬೋನಸ್ ನಿಮಗೆ ಸಿಗುತ್ತೆ ಗೈಸ್. 35 ರೂಪೀಸ್ ಬೋನಸ್ ಸಿಗುತ್ತೆ. ಮತ್ತು ಡೈಲಿ 3 ರೂಪೀಸ್ ಕಮಿಷನ್ನು ರಿಸೀವ್ ಆಗ್ತಾ ಇರುತ್ತೆ. ಮಿನಿಮಮ್ 100 ರೂಪೀಸ್ ಆಗಿದ್ದ ತಕ್ಷಣ ನೀವು ವಿಡ್ರಾವನ್ನು ಮಾಡ್ಕೋಬೋದು. ನಾನು ಹೇಳಿದ್ನಲ್ಲ ಗೈಸ್, ರೀಚಾರ್ಜ್ ಏನಿದ್ರು ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಮಾಡೋಕ್ಕೋಗ್ಬಿಡಿ ಗೈಸ್. ಹಾಗೇನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಬಂದು ಕಾಮೆಂಟ್ ಮಾಡಿ ಕ್ಲಿಯರ್ ಮಾಡ್ಕೊಡ್ತೀನಿ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಅರ್ನಿಂಗ್ ಅಪ್ಲಿಕೇಶನ್ ಜೊತೆ ಸಿಗ್ತೀನಿ ಗೈಸ್. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.